ಲೇ ಕರ್ಣಂ, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ, ನನ್ನನ್ನು ಬಿಟ್ಬಿಡು. ಆ ಭೀಮ್ರಾವ್ ಹೋಗಿ ಹೇಳು, ಇನ್ಮೇಲೆ ಈ ರುದ್ರಾಂಗಿ ನಮ್ದು. ಇನ್ನವನ್ ದಬ್ಬಾಳಿಕೆ ಇಲ್ಲಿ ನಡೆಯಲ್ಲ. ಅವನ ಕೆಳಗೆ ಸೇವಕರಾಗಿ ಬದುಕೋದಿಕ್ಕೆ ಈ ಭೂಮಿನ ಅವ್ರಮ್ಮ ಹಡ್ತಿಲ್ಲ. ಈ ರುದ್ರಾಂಗಿ ಅನ್ನೋ ಊರು ಅವ್ರ ಅಪ್ಪನ್ ಜಾಗ ಅಲ್ಲ. ಎಲ್ರು ಹೇಗ್ ಹುಟ್ಟಿದಾರೋ ಅವನು ಹಾಗೆ ಹುಟ್ಟಿರೋದು. ಅವರಮ್ಮ ಏನೋ ಅಮೃತ ಕುಡಿದು ಹುಟ್ಟಿಸಿಲ್ಲ. ಹೀಗೆ ಹೋಗಿ ಹೇಳು ನಿನ್ ದೊರೆಗೆ, ದರಿದ್ರದವನ್ಗೆ ಮಲ್ಲೇಶ್ ಹೇಳ್ದಂತ ಹೇಳು. ದೊಡ್ಸಾನೆ, ಇನ್ನೊಂದ್ ನಲ್ಲಿ ಮುಳೆ ಹಾಕೆ. ಏನಾಯ್ತಲಾ? ನಾನ್ ಹೇಳೋದೇನಿದೆ ದೊರೆ, ಕಣ್ಣು ಕಾಣಿಸ್ತಾ ಇಲ್ವಾ? ಸ್ವಲ್ಪ ಬೇರೆದನ್ನು ಹಾಕೆಲೆ. ನೀ ಹೇಳ ಪುಂಗಿ. ಅವನೇನೋ ಎಲ್ರು ಹುಚ್ಚ ನಾಯಿಗಳ ತರ ಹೊಡೆದ, ನೀವೇನೋ ಇಲ್ಲಿ ಒಳ್ಳೆ ಭೋಜನ ಮಾಡ್ಕೊಂಡು ಆರಾಮಾಗಿದ್ದೀರಾ. ಏನೇ ಹೇಳಿ ಪಡ್ಕೊಂಡು ಹುಟ್ಬೇಕು ದೊರೆ, ನಿಮ್ ತರ. ನಿನ್ನವ್ವನ್ ಉಪ್ಪಿನಕಾಯಿ ಹಾಕೆ. ತಿಂತೀಯನ್ಲಾ? ನನ್ಗ ಭಾಗ್ಯ ಇಲ್ಲಿಂದ ಬರ್ಬೇಕು ದೊರೆ. ಹಂಗಂತೀಯ? ಏನ್ ಕಿತ್ತಾಕಂತ ಹುಟ್ಕೊಂಡ್ಯ? ಅಂದಂಗೆ ಅವನ್ ಇನ್ನೇನಂದ? ಏನಕ್ ಬಿಡಿದೋರೆ, ನನ್ ಬಾಯಿಂದ ಅದು ನಾನು ಹೇಳ್ಬೇಕಾ? ಏನಂದ್ಲಾ? ಅರೆ, ಈ ರುದ್ರಾಂಗಿ ಏನು ನಿಮ್ ಅಪ್ಪನ್ ಜಾಗನೇನ್ರೋ? ಈ ಭೂಮಿ ಏನು ಅವ್ರವ್ವ ಆಡ್ದಿಲ್ಲ. ಇನ್ನೇನಂದ್ಲ ಕರ್ಣಂ? ಎಲ್ರು ಹೇಗ್ ಆಡ್ದಿದಾರೋ ಹಂಗೆ ನಿಮ್ ಅವ್ವನು ಆಡ್ದಿರೋದು. ಅವಳೇ ನಿನ್ನ ಅಮೃತ ಹಾಕೊಂಡು ಹುಡ್ಸಿಲ್ಲ. ಹಂಗಂತ ಮಲ್ಲೇಶ ಹೇಳ್ದದೋರೆ. ನಿಮ್ಮನೆ ನಾನ್ ಹೇಳ್ಲಿಲ್ಲ ದೊರೆ. ನಿಮ್ ಪಾಪದ್ ಕೂಡ ತುಂಬ ಹೋಗಿದೆ ಅನ್ಸತ್ತೆ ರೀ. ಈಗ್ಲಾದ್ರೂ ಎಲ್ಲ ನಿಲ್ಸಿ. ನನ್ ಹಣೆಲ್ ಕುಂಕುಮ ಇರ್ಬೇಕು ಅಂದ್ರೆ ನೀವ್ ಬದುಕಿರ್ಬೇಕಲ್ವಾ? ಹೇಳ್ಬಿಟ್ಲು ಸತ್ಯನ ಸುರಸುಂದರಾಂಗಿ ಸಾವಿತ್ರಿ. ಪಾಪ, ನಾನು ನಿಲ್ಸಿದ್ರೆ ಆಗತ್ತೆ ಪಾಪ, ನಾನ್ ನಡ್ಸಿದ್ರೆ ನಡೆಯುತ್ತೆ ಪುಣ್ಯ. ಇನ್ನೇನಂದ ಅವನು ನಿನ್ನವ್ವನ್? ಇನ್ನೂ ಮಸ್ತಾಗಿ ಹೇಳ್ದದೋರೆ. ಈ ಯುದ್ಧದಲ್ಲಿ ಅವನೇ ಗೆಲ್ತಾನೆ ಅನಿಸ್ತದೆ ದೊರೆ. ಹುಲಿ ಸಿಂಹದ ಆಟ ಗೊತ್ತಲ್ವಾ? ಅಂದಂಗಿ ಆಟದಲ್ಲಿ ಹುಲಿ ಗೆಲ್ಲುತ್ತಾ ಮೇಕೆ ಗೆಲ್ಲುತ್ತಾ? ಮೇಕೆಲ್ ಗೆಲ್ಲುತ್ತೆ, ಹುಲಿನೇ ಗೆಲ್ಲೋದಲ್ವಾ ದೊರೆ? ಮತ್ತೆ ಈ ಆಟದಲ್ಲಿ ಭೀಮರಾವ್ ಹೆಂಗೋಡೋಗ್ತಾನಲ್ಲ? ಭೀಮರಾವ್ ಗೆಲ್ತಾನೆ ತಾನೆ? ಆ ಆಟದಲ್ಲಿ ಹುಲಿ ನೀವೇ ಆಗಿರ್ಬೋದು, ಆದ್ರೂ ಅವನು ಬಲವಂತ ಅಲ್ವಾ ದೊರೆ? ಅವನೇನೋ ಬಲವಂತ, ಆದ್ರೆ ನಾನು ಭಗವಂತ ಕಣ. ಮನುಷ್ಯ ಬದುಕಬೇಕು ಅಂದ್ರೆ ಏನ್ ಬೇಕು? ಇನ್ನೇನಿರ್ತದೆ ದೊರೆ? ಊಟ, ಬಟ್ಟೆ, ಮನೆ. ಮನುಷ್ಯ ಬದುಕೋದಕ್ಕೆ ಏನ್ ಬೇಕಲ್ಲ? ತಿಂಡಿ ಬೇಕು ದೊರೆ. ಆ ತಿಂಡಿ ಎಲ್ಲಿಂದ ಬರುತ್ತಲ್ಲ? ಭೂಮಿನ ಉಳಿದ್ರೆ ಫಲ ಬರುತ್ತೆ ದೊರೆ. ಭೂಮಿ ಆಗಿದ್ರೆ ಫಲ ಬರುತ್ತಲ್ಲ, ಆದ್ರೆ ಅದಕ್ಕೂ ಮುಂಚೆ ಏನ್ ಬರುತ್ತೆ? ಒಳ್ಳೆ ನೀರ್ ಬೇಕು ದೊರೆ. ಆ ನೀರ್ನ ಬಂದ್ ಮಾಡಿದ್ರೆ? ಏನ್ ನಿಮ್ ಮಾತಿನ ಅರ್ಥ ದೊರೆ? ನನಗೇನೂ ಅರ್ಥ ಆಗ್ತಿಲ್ಲ. ಭೀಮರಾವ್ ದೇಶ್ಮುಖ್ನ ಕೆರೆ ಅದೇನು ಬಿಟ್ಟಿಯಾಗಿ ಬಂದೈತೇನ್ಲ? ಇಲ್ಲ ದೊರೆ. ದ ಲೇಕ್ ಬಿಲಾಂಗ್ಸ್ ಟು ಭೀಮರಾವ್ ದೇಶ್ಮುಖ್. ದೊರೆ, ಇನ್ನು ಮುಂದೆ ರುದ್ರಾಂಗಿ ನಾನು ಹುಚ್ಚೆಲ್ಲ ಬದುಕಬೇಕು. ಈ ತರ ನಿರ್ಧಾರ ಎಲ್ಲ ಯಾಕೆ ತಗೊಳ್ತೀರಾ ದೊರೆ? ಮನುಷ್ಯರನ್ನ ದೇವ್ರೆ ಹುಟ್ಟಿಸಿ ದೇವ್ರೆ ಸಾಯಿಸ್ತಾನೆ. ಐ ಆಮ್ ನಥಿಂಗ್ ಬಟ್ ಗಾಡ್. ಕರ್ಣ, ನೀರ್ ಯಾಕೆ ಬಂದ್ ಮಾಡಿದೀರಾ? ಅವ್ರಿಗೇನೋ ಬೇಕು, ನೀವೇನೋ ಕೊಡ್ಬೇಕು. ಇದು ನಿಮ್ ಬುಡಕ್ಕೆ ಬಂದಿರೋದು. ಚಲ್, ಕೆರೆ ಬಂದ್. ಇವಾಗಿಂದ ಭೀಮರಾವ್ ನಮ್ಮ ಊರಿಗೆ ಅಣಕಟ್ಟೆ ನೀರ್ನ ಬಂದ್ ಮಾಡ್ಬಿಟ್ಟಿದ್ದಾರೆ. ಹಂಗ್ ಮಾಡಿದ್ರೆ ಜೀವನ ಹೆಂಗ್ ಮಾಡೋದು? ಪ್ರಾಣಿಗಳು ಹೆಂಗ್ ಬದುಕ್ತವೆ? ಮಕ್ಳು ಹೆಂಗ್ ಬದುಕ್ತವೆ? ನಾವ್ ಹೆಂಗ್ ಹುಚ್ಚ ಕೊಡ್ಬಿಟ್ಟು ಬದುಕ್ಬೇಕಂತೆ. ಇನ್ನು ಜಾಸ್ತಿ ಆಗ್ತಿದೆ ದೊರೆ ಅವರ ಹುಚ್ಚು. ಅಣ್ಣ, ಬೇಸಿಗೆ ಕಾಲ, ಒಂಚೂರು ನೀರ್ ಸಿಕ್ತಿಲ್ಲ, ಬೆಳೆ ನಾಶ ಆಗ್ತಿದೆ, ಪ್ರಾಣಿಗಳು ಸಾಯ್ತವೆ. ಹಸ್ವಾದ್ರೆ ನಾವೆಲ್ಲ ಏನ್ರೋ ಮಾಡೋದು? ಅಯ್ಯೋ, ಸ್ವಲ್ಪ ತಾಳ್ಮೆಯಿಂದ ಇರೋಣ ಇರ್ರಿ. ಎಷ್ಟು ದಿನ ಅಂತ ನಾವು ತಾಳ್ಮೆಯಿಂದ ಇರಕ್ಕಾಗತ್ತೆ? ಕಣ್ಣೀರಲ್ಲೇ ಬದುಕೋಣ ಬಿಡು. ಇವೆಲ್ಲ ಹೇಳಕ್ ಚಂದ, ಆದ್ರೆ ಬದುಕಾಗಲ್ಲ. ಈ ದೊರೆ ನಮ್ ರುದ್ರಾಂಗಿಗೋಸ್ಕರ ಒಂದ್ ದೊಡ್ಡ ಅಸ್ತ್ರನೇ ಪ್ರಯೋಗಿಸ್ತಾವನೆ.
ಏನಂತೆ ಮಲ್ಲೇಶಣ್ಣ? ಚೂರ್ ನೀರ್ ಕುಡಿ ಮಗ್ನೆ, ನಾಳೆಗೂ ನಾವು ಬದುಕಿರ್ಬೇಕಲ್ಲ. ನನ್ನ ಕ್ಷಮಿಸು ಮಗ್ನೆ. ಏನ್ರೋ ನಿಮ್ ಗೋಳು? ಅಲ್ ಸರಿ ಇದ್ರೆ ಇಲ್ ಸರಿ ಇರಲ್ಲ, ಇಲ್ ಸರಿ ಇದ್ರೆ ಇನ್ನೊಂದ್ ಸರಿ ಇರಲ್ಲ. ನೀರ್ ಬೇಕು ಅಂತೀರಾ, ಸಾಗರದಷ್ಟು ಕಷ್ಟ ಯಾಕೋ ತಂದ್ಕೊಳ್ತೀರಾ? 5 ನಿಮಿಷ ಒಪ್ಕೊಂಡ್ರೆ ಸಾಕು. ರುದ್ರಾಂಗಿ ದೊರೆ ಪಕ್ಕದಲ್ಲಿ ಹೋದ್ರೆ ಕೆರೆ ನಿಮ್ ಪಕ್ಕಕ್ಕಾಗುತ್ತೆ. ಏನ್ ಮಾತಾಡ್ತಿದ್ಯಾ? ಇದು ನನ್ನ ಮಾತಲ್ಲ, ಭೀಮ್ರಾವ್ ದೊರೆ ಮಾತು. ಅರೆ ಮಲ್ಲೇಶ, ನೀನಾಗ್ ನೋಡ್ಬೇಡ್ವೋ, ನನಗ್ ಭಯ ಆಗುತ್ತೆ. ಲೇ ಕರ್ಣ, ಅವನ್ಗೆ ಹೇಳು, ಬೇಕಾದ್ರೆ ಉಪವಾಸ ಇರ್ತೀವಿ, ಬಂದವನ್ ಕಾಲ್ ನೆಕ್ಕಲ್ಲ. ಅವಶ್ಯಕತೆ ಬಿದ್ರೆ ಪ್ರಾಣ ಬಿಡ್ತೀವಿ, ಮಾನನಲ್ಲ. ಹೇಳ ಅವನ್ಗೆ. ಎಲ್ಲದಕ್ಕೂ ಒಂದ್ ಕೊನೆ ಇದೆ ಕಣ್ರೋ. ನೀರ್ ಇಲ್ದೆ ಬಾಯಾರ್ದಾಗ ನೀವೇ ದಾರಿಗೆ ಬರ್ತೀರಾ. ಬರ್ತೀನಿ, ಹೋಗ್ ಬರ್ತೀನಿ, ಮತ್ತೆ ಬರ್ತೀನಿ. ಏನಂದ್ರಲ್ಲ ಕರ್ಣ, ಒಪ್ಕೊಂಡಿದಾರೇನ್ಲಾ? ಎಷ್ಟೇ ಕಷ್ಟ ಕೊಟ್ರು ಒಪ್ಕೊಳ್ಳಲ್ಲ ಅಂತಿದ್ದಾರೆ ದೊರೆ. ಏನ್ ಬೇಕಾದ್ರೂ ಮಾಡ್ತಾರೆ, ಬೇಕಾದ್ರೆ ಹೊಡಿತಾರೆ. ಆತ್ಮಾಭಿಮಾನ ಮಾತ್ರ ಇಜ್ಜತ್ತಂತೆ. ಇಜ್ಜತ್ತ? ಅವರಿಗೆಲ್ಲ ಇಜ್ಜತ್ ಇರುತ್ತೇನ್ಲಾ? ಇರಲ್ಲ. ಹೊಟ್ಟೆಗ್ ತಿನ್ನಕ್ಕೇನು ಇಲ್ಲ ಅಂದ್ರೆ ಬದುಕೆ ವಿಚಿತ್ರ ಆಗ್ಬಿಡುತ್ತೆ. ಆಗ ಅವರೇ ಬರ್ತಾರೆ ಭೀಮ್ರಾವ್ ಕಾಲ್ ಬುಡಕ್ಕೆ. ಚಲೋ ದೇಖ್ ಲೇಂಗೆ. ದನಗಳೆಲ್ಲ ಸತ್ತೋದ್ವು, ಬೆಳೆ ಒಣಗೋಯ್ತು. ದೇವ್ರೇ, ಏನಪ್ಪ ಈ ಕಷ್ಟ? ಸ್ವಲ್ಪ ನೀರ್ ಕೊಡ್ತೀಯ ಅಕ್ಕ? ಬಾಯಾರಿಕೆ ಆಗ್ತಿದೆ, ಗಂಟ್ಲು ಒಣಗಿ ಸತ್ತೋಗ್ತೀನೇನೋ ಅನ್ನಿಸ್ತಾ ಇದೆ. ಕುಡಿಯೋಕ್ ನೀರಿಲ್ದೆ ತಾತ ಸತ್ತು ಹೋದ್ರು, ಪ್ರಾಣಿಗಳೆಲ್ಲ ಸತ್ತೋಯ್ತು. ಸ್ವಲ್ಪ ನೀರ್ ಕೊಡಕ್ಕ. ಹಾಗಾದ್ರೆ ನಾನು ಹೀಗೆ ಸತ್ತೋಗ್ತೀನ ಅಕ್ಕ? ಅಮ್ಮ ಹೇಳಮ್ಮ, ನೀರ್ ಕೊಡಮ್ಮ ಅಮ್ಮ. ದಾಹ ಆಗ್ತಿದೆ. ಕುಡಿಯಕ್ ನೀರಿಲ್ದೆ ಜನಗಳು ಸಾಯ್ತವ್ರೆ. ಇನ್ನೆರಡು ದಿನ ಹೋದ್ರೆ ನಾವ್ ಹಿಂಗೆ ಸತ್ತೋಗ್ತಿವೇನೋ. ಒಂದನಿ ನೀರ್ ಸಿಗ್ತಿಲ್ಲ.